ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಇದೆ ಸರ್. ಒಬ್ಬ ಆರ್ಟಿಸ್ಟ್ ಇದಕ್ಕಿಂತ ಇನ್ನೇನ್ ಬೇಕು. ಒಂದು ಪಾತ್ರದಿಂದ ಗುರುತಿಸ್ತಾರೆ ಅಂದ್ರೆ, ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅಂದ್ರೆ ಡಾಲಿ ಧನಂಜಯ ಅವರು ಫಸ್ಟ್ ಬಂದಾಗ ಒಂದು ಡಾಲಿ ಅಂತ ಒಂದು ಏನ್ ಹೆಸರು ಬಂತು, ಆತರ ಕತ್ತಿ ಅಂತ ಇದೊಂದು ಹೆಸರು ಇವಾಗ ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ತಾ ಇದ್ರು. ಐ ಫೆಲ್ಟ್ ವೆರಿ ಹ್ಯಾಪಿ. ಈ ತರ ಒಂದು ನೀವುಗಳು ಕೊಡುವಂತ ಒಂದು ಖುಷಿಯಿಂದಾನೇ ನಾವು ಆರ್ಟಿಸ್ಟ್ಗಳು ಒಂದು ಹೆಸರಾಗ್ಲಿ ಒಂದು ಸೌಂಡ್ ಆಗ್ಲಿ ಮಾಡೋದಕ್ಕಾಗೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಮೀಡಿಯಾ ಟೀಮ್, ಬಿಕಾಸ್ ನೀವುಗಳು ನಮ್ಮನ್ನ ಜನರವರೆಗೂ ತಲುಪಿಸ್ತಾ ಇದ್ದೀರಾ ಅಂಡ್ ನಮ್ಮ ಪಾತ್ರನ ತಲುಪಿಸ್ತಾ ಇದ್ದೀರಾ. ಆಲ್ ಕ್ರೆಡಿಟ್ ಗೋಸ್ ಟು ಯು ಗೈಸ್. ಎಸ್ ಮೇಡಮ್, ಡೆಫಿನೆಟ್ಲಿ. ಬಿಕಾಸ್ ನಾನು ಮಾಡ್ತಾ ಇದ್ದಂತ ಅಷ್ಟು ಪಾತ್ರಗಳು ನೀವು ನೋಡ್ದಂಗೆ ಒಂದು ಕ್ಲಾಸಿಕ್ ಗ್ಯಾಂಗ್ಸ್ಟರ್ ಇರ್ಬೋದು, ಸ್ಮಗ್ಲರ್, ಅದು ಬರೀ ಬ್ಲೇಸರ್ಗಳು ಹಾಕೊಂಡು ರಾಯಲ್ ಕಾರ್ಸ್ ನಲ್ಲಿ, ಪ್ರೀಮಿಯಂ ಕಾರ್ಸ್ ನಲ್ಲಿ ಹಿಡಿಯೋ ತರ ಒಂದು ಕ್ಯಾರೆಕ್ಟರ್ಸ್ ಮಾಡ್ತಿದ್ವಿ. ಬಟ್ ಇಲ್ಲಿ ಒಂದು ಲುಂಗಿ ಹಾಕೊಂಡು ಒಂದು ಬಿಡಿ ಇಟ್ಕೊಂಡು ಆ ರಾನೆಸ್ ಮಾಡೋದು ತುಂಬಾ ತುಂಬಾ ಖುಷಿ ಆಯ್ತು. ಅಂಡ್ ಐ ಎಂಜಾಯ್ ದ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ. ಬೇರೆ ಬೇರೆ ಡಾನ್ಗಳೆಲ್ಲ ಇರ್ತಾರೆ, ಅದನ್ನೆಲ್ಲ ಮೀರಿ ಕತ್ತಿನ ಇದು ಮಾಡೋದಿದೆಯಲ್ಲ, ಹೈಲೈಟ್ ಆಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಿಕಾಸ್ ಈ ಸ್ಟೋರಿ ಡಿಸೈನ್ ಆಗಿದೆ ಆ ರೀತಿ. ಅಂಡ್ ಆಲ್ಸೋ ಒಂದು ವಿನೋದ್ ಸರ್ ಮತ್ತೆ ಚೈತನ್ಯ ಸರ್ ಹೇಳೋ ಪ್ರಕಾರ ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ಸ್ಟ್ರಾಂಗ್ ಆಗಿ ಹೀರೋನು ಕಾಣಿಸ್ಕೊಳೋದು. ಅಂಡ್ ನೀವು ನೋಡುವಾಗ ಈ ಸಿನಿಮಾನಲ್ಲಿ ದರ್ ಇಸ್ ನೋ ಹ್ಯಾಪಿ ಎಂಡಿಂಗ್ ತರ ಇಲ್ಲ. ಪ್ರತಿ ಸಲಿನೂ ಹೀರೋನೇ ಗೆಲ್ಬೇಕು, ವಿಲನ್ ಸೋಲ್ಬೇಕು ಅಥವಾ ಆ ತರ ಒಂದು ಪ್ರೊಸೀಜರ್ ನಲ್ಲಿ ಹೋಗಿಲ್ಲ. ತುಂಬಾ ಡಿಫ್ರೆಂಟ್ ಆಗಿ ಮಾಡಿರುವಂತ ಸಿನಿಮಾ. ಅಂಡ್ ನನ್ನ ಕ್ಯಾರೆಕ್ಟರ್ನ ತುಂಬಾ ಪಾಲಿಶ್ ಮಾಡಿ ಬಾಡಿ ಲ್ಯಾಂಗ್ವೇಜ್, ಸ್ಲ್ಯಾಂಗು ಎಲ್ಲ ಪಾಲಿಶ್ ಮಾಡಿ ಇವಾಗ ಆಕ್ಚುಲಿ ತಮಿಳ್ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು. ಎಸ್ ಎಸ್. ಅದು ನಾನು ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು ಮೇಡಮ್. ಅಂಡ್ ಎಸ್, ಆ ಒಂದು ಕ್ಯಾರೆಕ್ಟರ್ನ ಓಪನ್ ಬಿಟ್ಟಿರೋದು ನಂಗೆ ತುಂಬಾ ಖುಷಿ ಆಯಿತು. ಅಂಡ್ ನೀವು ನೋಡಿದಂಗೆ ಕ್ಲೈಮ್ಯಾಕ್ಸ್ ವರ್ಗು ಆ ಕತ್ತಿ ಅನ್ನೋ ಪಾತ್ರ ಎಲ್ಲಿ ಬಂದ್ರೂ ಒಂದು ಎಫೆಕ್ಟ್ ಇದೆ. ಸುಮ್ನೆ ಬಂತು ಅಥವಾ ಇರ್ಬೇಕು ಸೀನ್ ನಲ್ಲಿ ಅಂತ ಇಟ್ಕೊಂಡಿದ್ದಾರೆ ಅಂತಿಲ್ಲ. ಪ್ರತಿಯೊಂದು ಸೀನು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿದೆ, ಕತೆಗೆ ಬೇಕಾಗಿರೋ ತರ ಇದೆ. ಸೊ ಕತೆ ಫ್ಲೋ ನಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ. ವಿನೋದ್ ಸರ್ ಅವರು ಆಕ್ಟಿಂಗ್ ಇರ್ಬೋದು ಅಂಡ್ ಎಲ್ಲ ಪ್ರತಿಯೊಂದು ಪಾತ್ರಗಳನ್ನು ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಎವ್ರಿ ಕ್ಯಾರೆಕ್ಟರ್ ವಾಸ್ ದೇರ್ ಇನ್ ದಿಸ್ ಮೂವಿ, ಅಷ್ಟೇ ರೆಕಗ್ನಿಷನ್ ಇದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ. ಲಾಂಗ್ ಬಿಟ್ಟು ಇವಾಗ ಕತ್ತಿ ಆಗಿದೆ ಸರ್. ಪಾತ್ರ ಮಾಡುವಾಗ ಒಂದು ಕಷ್ಟದ ವಿಚಾರ ಏನಂದ್ರೆ ಆಕ್ಟಿಂಗ್ ಮಾಡೋ ಮಾತಾಡೋದು ಹೆಂಗ್ ಲಾಸ್ಟ್ ಕ್ಯಾಮ್ರಾ ಇರುತ್ತೆ, ಡಬ್ಬಿಂಗ್ ಮಾಡೋದಿಲ್ಲ, ಸ್ಪೀಡಾಗಿ ಮಾತಾಡೋದು ಅದು ಬಹಳ ಕಷ್ಟ. ನಮ್ಗೆ ಇಲ್ಲ ಸರ್, ಬಿಕಾಸ್ ನೋಡಿ ಡಬ್ಬಿಂಗ್ ಮಾಡೋವಾಗ್ಲೂ ಕೂಡ ವಿನೋದ್ ಸರ್ ಅಲ್ಲಿ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ವೇಟ್ ಮಾಡ್ಕೊಂಡಿದ್ದು ಆ ಲ್ಯಾಂಗ್ವೇಜ್ ನ ಕರೆಕ್ಷನ್ಸ್ ಮಾಡೋದಾಗ್ಲಿ, ಸ್ಲ್ಯಾಂಗ್ ಮಾತಾಡುವಾಗ ತಮಿಳು ಇವಾಗ ಪ್ರೆಸೆಂಟ್ ತಮಿಳ್ ಬಂದ್ಬಿಡ್ತಿತ್ತು. ಬಟ್ 80s ತಮಿಳೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಸ್ಲ್ಯಾಂಗ್ ನಲ್ಲೇ ಮಾತಾಡ್ಬೇಕು ಅಂತ ಒಂದಷ್ಟು ಕರೆಕ್ಷನ್ಸ್ ಮಾಡಿ ಅದೊಂದು ವಿಡಿಯೋನೇ ಇದೆ. ಅಲ್ಲಿ ಶೋ ಟು ಯು ಗೈಸ್. ಬಿಕಾಸ್ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಎಷ್ಟು ಸರ್ಕಸ್ ಮಾಡಿದೀವಿ ಅದು ತೆಗೆಯೋದಕ್ಕೆ ಅಂದ್ರೆ ಇವತ್ತು ಪರದೆ ಮೇಲೆ ನೀವು ನೋಡ್ತಾ ಇದ್ದೀರಾ ಅದ್ರದ್ದು ಎಫೆಕ್ಟ್. ಈ ಹಿಂದೆ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಶೇಡ್ ಅಂತ ಕಾಣಿಸ್ಕೊಂಡಿದ್ರು. ಈಗ ವಿನೋದ್ ತುಂಬಾ ಖುಷಿ ಇದೆ ಸರ್. ದಿಸ್ ಇಸ್ ಗ್ರೋತ್. ಸರ್ ಡೆವಿಲ್ ನಲ್ಲಿ ಇಟ್ ವಾಸ್ ಅ ಪೊಲಿಟಿಷಿಯನ್, ಅಂದ್ರೆ ನಾಟ್ ಅ ಹಂಬಲ್ ಪೊಲಿಟಿಷಿಯನ್. ಒಂದು ಏನಿಗೆ ಹೇಳಿ ನೆಗೆಟಿವ್ ಪೊಲಿಟಿಷಿಯನ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅಂಡ್ ಇದರಲ್ಲಿ ಇಟ್ ಇಸ್ ಕಂಪ್ಲೀಟ್ಲಿ ಲೋಕಲ್. ಅಂದ್ರೆ ನನ್ಗೆ ಆ ಫ್ರೀಡಮ್ ಇತ್ತು, ಏನ್ ಬೇಕಾದ್ರೂ ಮಾಡ್ಬೋದು, ಹೇಗ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಫ್ರೀಡಮ್. ಅದು ಈ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಒಂದು ಡಿಸೈನ್ ಮಾಡಿದೆ. பல்ராமன தினಗಳು இது தியேட்டர்ல ரிலீஸ் ஆயிருக்கு. எல்லாம் வந்துட்டு தியேட்டர்ல பார்த்தோம், ரொம்ப நல்லா இருக்கு. பார்த்த உடனே என் பத்தி கொஞ்சம் பேசுங்க, என்ன புரிஞ்சுதா? ஓட்டா.